ಹೆಲೋ ಗಾಯ್ಸ್, ವೆಲ್ಕಮ್ ಟು ಧೃತಿ ಡೈರೀಸ್. ಹವ್ ಆರ್ ಯು ಆಲ್? ಸೊ ಇವತ್ತಿನ ಸ್ಪೆಷಲ್ ರೆಸಿಪಿ ಬಂದು ಪೂರಿ ಮತ್ತು ಸಾಗು ಮಾಡೋ ರೆಸಿಪಿನ ತೋರಿಸ್ತೀನಿ ಈ ವಿಡಿಯೋಲಿ. ಇದಕ್ಕೆ ನಮ್ಗೆ ಇಷ್ಟ ಇರೋ ತರಕಾರಿ ಹಾಕೋಬೋದು. ನಾವಿಲ್ಲಿ ಬಟಾಣಿ, ಕ್ಯಾಪ್ಸಿಕಮ್, ಗ್ರೀನ್ ಬೀನ್ಸು, ಆಲೂಗಡ್ಡೆ ಮತ್ತು ಕ್ಯಾರೆಟ್ ಹಾಕೋತಾ ಇದ್ದೀವಿ. ಸೊ ಇದೆಲ್ಲ ಫಸ್ಟಿಗೆ ಹೆಚ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣ ಮಾಡೋದಕ್ಕೆ. ಸೊ ಇದರ ಒಗ್ಗರಣೆಗೆ ನಮಗೆ ಸ್ವಲ್ಪ ಕೊತ್ತಂಬರಿ, ಒಂದು ಟೊಮ್ಯಾಟೊ, ಹಾಗೆ ಒಂದು ಈರುಳ್ಳಿ ಬೇಕು. ಹಾಗೆಯೇ ಒಂದು ಸ್ವಲ್ಪ ಕರಿಬೇವು, ಒಂದು 4-5 ಮೆಣಸಿನ್ಕಾಯಿ, ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, 1 ಕಪ್ ತೆಂಗಿನಕಾಯಿ ತುರಿನ ಮಿಕ್ಸಿಗೆ ಹಾಕ್ಕೊಳ್ಳಿ. ಇದು ಮಸಾಲೆ ಮಾಡೋದಕ್ಕೆ. ಹಾಗೆಯೇ ಒಂದು ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಚಕ್ಕೆ, 2 ಲವಂಗ, ಹಾಗೆ 2 ಇಲೈಚಿ. ಖಾರಕ್ಕೆ ಒಂದು 4-5 ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕಾಗಿ ಹಾಕ್ಕೊಳ್ಳಿ. ಹಾಗೆ ಒಂದು ಚಕ್ರ ಮೊಗ್ಗು, ಇದೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೋಬೇಕು. ಹಾಗೆ ಒಂದು 2 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ ಹಾಕ್ಕೊಳ್ಳಿ. ಇದಾದಮೇಲೆ 1 ಚಮಚ ರೋಸ್ಟ್ ಮಾಡಿರೋ ಫೆನಲ್ ಸೀಡ್ಸು ಅಥವಾ ಸೋಫ್, ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಸಾಲೆನ ಚೆನ್ನಾಗಿ ರುಬ್ಕೊಳ್ಳಿ. ಅದು ಪೇಸ್ಟ್ ಹಾಕಬೇಕು. ಈಗ ಸಾಗು ಮಾಡುವ ವಿಧಾನ ತೋರಿಸ್ತೀನಿ. ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ 4-5 ಟೇಬಲ್ ಸ್ಪೂನು ಕುಕ್ಕಿಂಗ್ ಆಯಿಲ್ ಅಥವಾ ವೆಜಿಟೇಬಲ್ ಆಯಿಲ್ ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ 1 ಚಮಚ ಸಾಸಿವೆ, 1 ಚಮಚ ಜೀರಿಗೆ, ಹಾಗೆ 1 ಚಮಚ ಹಿಂಗೆ ಹಾಕೊ. ಅದು ಪಟ ಅಂದಮೇಲೆ ನಾವು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ಳಿ ಮತ್ತು ಕರಿಬೇವು ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಬಾಡಿಸಿ. ಹಾಗೆ ಸೈಡಲ್ಲಿ ನಾವು ಚಾಪ್ ಮಾಡಿರೋ ವೆಜಿಟೇಬಲ್ ಎಲ್ಲ ತೊಳ್ಕೊಂಡು ಈ ಒಗ್ಗರಣೆಗೆ ಟ್ರಾನ್ಸ್ಫರ್ ಮಾಡೋದು. ಎಲ್ಲ ತರಕಾರಿನೂ ಹಾಕಿ ಇದಕ್ಕೆ. ಹಾಗೆ ಇದನ್ನು ಬೇಯಿಸೋದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕಿ, ಜಾಸ್ತಿ ಬೇಡ, ಒಂದು ಸ್ವಲ್ಪನೇ. ಮತ್ತು ಒಂದು ಅರ್ಧ ಸ್ಪೂನ್ ಅರಿಶಿನ, ಹಾಗೆ 1.5 ಸ್ಪೂನು ಕೊರಿಯಾಂಡರ್ ಪೌಡರ್ ಅಥವಾ ಕೊತ್ತಂಬರಿ ಬೀಜದ್ದು ಪುಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕವರ್ ಮಾಡಿಬಿಟ್ಟು ಬೇಯೋದಕ್ಕೆ ಬಿಡಿ. ಆಮೇಲೆ ತೆಗೆದುಬಿಟ್ಟು ನಾವೇನು ರುಬ್ಕೊಂಡಿದ್ವಲ್ಲ ಮಸಾಲೆನ, ಅದನ್ನು ಇದಕ್ಕೆ ಹಾಕಿ. ಆ ಮಸಾಲೆ ಎಲ್ಲ ಹಾಕಿದ ಮೇಲೆ ನಾವು ಹೆಚ್ಚಿಟ್ಕೊಂಡಿರೋ ಟೊಮ್ಯಾಟೋನ ಈ ಸ್ಟೇಜಲ್ಲಿ ಹಾಕಿ. ಇಲ್ಲಾಂದರೆ ಟೊಮ್ಯಾಟೊ ತುಂಬ ಬೆಂದ್ಕೊಂಡು ಹೋಗ್ಬಿಡುತ್ತೆ ಫಸ್ಟಲ್ಲೇ ಹಾಕಿದ್ರೆ. ಸೊ ಈಗ ಹಾಕ್ತಾಯಿದ್ದೀವಿ. ಹಾಗೆ ಉಳಿದಿರೋ ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ನಮ್ಮ ತರಕಾರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಮಸಾಲೆ ಜೊತೆ ಹೊಂದ್ಕೊಳ್ಳೋ ಹಂಗೆ ಅದನ್ನು ಒಂದು ಸ್ವಲ್ಪ ಲಿಡ್ನ ಮುಚ್ಚಿಬಿಟ್ಟು ಬೇಯೋದಕ್ಕೆ ಬಿಡಿ. ಅದಾದಮೇಲೆ ಲಿಡ್ನ ಓಪನ್ ಮಾಡಿ ಅದೊಂದು ಸ್ವಲ್ಪ ಬೆಂದ್ಕೊಂಡಿದೆ ಅಂತ ಅನಿಸ್ತಿದ ಮೇಲೆ ಒಂದು 2 ಲೋಟ ಅಷ್ಟು ನೀರು ಹಾಕಬೇಕು. 2 ದೊಡ್ಡ ಲೋಟ ಅಷ್ಟು ನೀರು ಹಾಕಿ ಅದಕ್ಕೆ ನೀರು ಹಾಕ್ತಾನೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ತಾ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನಾವಿಲ್ಲಿ ಕಲ್ಲುಪ್ಪನ್ನ ಬಳಸ್ತಾ ಇದ್ದೀವಿ. 1 ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪು ಹಾಕ್ತಾಯಿದ್ದೀವಿ. ಇದು ಹಾಕಿದ ತಕ್ಷಣ ಕುಕ್ಕರ್ ಲಿಡ್ನ ಮುಚ್ಚಬೇಡಿ. ಇದು ಒಂದು ಕುದಿ ಬಂದ ಮೇಲೆ ಕುಕ್ಕರ್ ಲಿಡ್ನ ಮುಚ್ಚಿಬಿಟ್ಟು ಕೂಗಿಸ್ಬೇಕು. ಸೊ ಇದು ಒಂದು ಕುದಿ ಈ ಥರ ಬರ್ತಾ ಇದ್ದಂಗೆ ವಿಡಿಯೋಲಿ ತೋರಿಸಿರೋ ಥರ ಈಗ ಲಿಡ್ನ ಮುಚ್ಚಿ ವಿಸಿಲ್ ಹಾಕಿ ಮತ್ತು 2 ವಿಸಿಲ್ ಕೂಗಿಸ್ಬೇಕು. 2 ವಿಸಿಲು. ಸೊ ಈಗ ಬನ್ನಿ ನೋಡೋಣ ನಮ್ಮ ಸಾಗು ಹೇಗಾಗಿದೆ ಅಂತ. ನೋಡಿ ಎಷ್ಟು ರುಚಿಯಾಗಿ ಕಾಣ್ತಾ ಇದೆ. ಇದಕ್ಕೆ ಕಾಂಬಿನೇಷನ್ ಆಗಿ ನಾವು ದೋಸೆ ಮಾಡ್ಕೋಬೋದು. ಸೆಟ್ ದೋಸೆ ಅಂತ ಸಾಗು ಬೆಸ್ಟಾಗಿರುತ್ತೆ. ಹಾಗೆ ಚಪಾತಿನೂ ಮಾಡ್ಕೋಬೋದು. ನಾವಿವತ್ತು ಪೂರಿ ಮಾಡ್ಕೊಂಡಿದ್ವಿ. ಪೂರಿ ರೆಸಿಪಿನ ನಾನು ಇನ್ನೊಂದು ವಿಡಿಯೋಲಿ ಹೇಳ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.